ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ರಿಪೋಸ್ಟ್ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ರಿಪೋಸ್ಟ್ ಫೀಚರ್ ಅಂದರೆ ಏನು, ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಹೊಸ ಅಪ್ಡೇಟ್ ವಿಡಿಯೋಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ತಪ್ಪದೆ ಫಾಲೋ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಈ ಒಂದು ರಿಪೋಸ್ಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವೀಗ ನಾನೊಂದು ಪ್ರೊಫೈಲಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 3 ರೀತಿಯ ಆಪ್ಷನ್ ಇದೆ. ಸೊ ಯಾವುದೇ ಹೊಸ ಒಂದು ಆಪ್ಷನ್ ಇಲ್ಲಿ ಆ್ಯಡ್ ಆಗಿಲ್ಲ. ಸೊ ಈಗ ನಾನು ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಇಲ್ಲಿ ರೀಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ರೀಲ್ಸಲ್ಲೂ ಕೂಡ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರತಿ ರೀಲ್ಸಲ್ಲೂ ಇಲ್ಲಿ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ ನೋಡ್ತಾ ಇರ್ಬೋದು. ಈ ಶೇರ್ ಮೇಲೆ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. ಈ ಒಂದು ಆಪ್ಷನ್ನೇ ಸ್ನೇಹಿತರೆ ರಿಪೋಸ್ಟ್ ಅಂತ. ಈ ಒಂದು ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಈ ರೀತಿ ಒಂದು ನೋಟ್ ಬರುತ್ತೆ. ಇಲ್ಲಿ ಯು ರಿಪೋಸ್ಟೆಡ್, ಹಾಗೆ ಇಲ್ಲಿ ಅವರ ಐ ಡಿ ಬಂದಿದೆ. ನೀವು ಯಾರ ಪೋಸ್ಟನ್ನು ರಿಪೋಸ್ಟ್ ಮಾಡ್ತೀರೋ ಅವರೊಂದು ಐ ಡಿ ಬರುತ್ತೆ. ಇಲ್ಲಿ ಆನಂತರ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ನಿಮ್ಮೊಂದು ರಿಪೋಸ್ಟ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆನಂತರ ಇಲ್ಲಿ ಡ್ರಾಪ್ ಆ್ಯಂಡ್ ಎಮೋಜಿ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವು ಇಲ್ಲಿ ಎಮೋಜಿನ ಸೆಟ್ ಮಾಡ್ಕೋಬೋದು, ಅಥವಾ ನೀವು ಇಲ್ಲಿ ನಿಮಗೆ ಬೇಕಾದ ಲೈನ್ಸನ್ನು ಬೇಕಾದರೂ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಎಕ್ಸಾಂಪಲಿಗೆ ಒಂದು ಹಾರ್ಟ್ ಎಮೋಜಿನ ಎಂಟರ್ ಮಾಡ್ಕೋತೇನೆ. ಆನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ರಿಪೋಸ್ಟ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಈ ಒಂದು ರಿಪೋಸ್ಟ್ ಸ್ನೇಹಿತರೆ ಎಲ್ಲಿ ಬಂದಿರುತ್ತೆ ಅಂದರೆ ನಿಮ್ಮೊಂದು ಪ್ರೊಫೈಲಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ಸೊ ಈಗ ನಾನು ಪ್ರೊಫೈಲನ್ನು ಕ್ಲಿಕ್ ಮಾಡಿದ್ದೇನೆ, ರಿಫ್ರೆಶನ್ನು ಮಾಡ್ತೇನೆ ಪ್ರೊಫೈಲು. ಸೊ ಇಲ್ಲಿ ಈಗ ನೋಡ್ತಾ ಇರ್ಬೋದು, ನೀವು ಇಲ್ಲಿ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ, ರಿಪೋಸ್ಟ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ರಿಪೋಸ್ಟ್ ಮಾಡಿರೋಂಥ ವಿಡಿಯೋಗೆ ಇಲ್ಲಿ ಶೋ ಆಗ್ತಾ ಇದೆ ನೋಡ್ತಾ ಇರ್ಬೋದು. ಓಪನ್ ಮಾಡ್ತೇನೆ, ಇಲ್ಲಿ ಹಾರ್ಟ್ ಸಿಂಬಲ್ ಕೂಡ ಇದೆ ನೋಡ್ತಾ ಇರ್ಬೋದು. ಸ್ನೇಹಿತರೆ, ನೀವು ರಿಪೋಸ್ಟ್ ಮಾಡಿರೋಂಥ ವಿಡಿಯೋ ಡೈರೆಕ್ಟಾಗಿ ನಿಮ್ಮೊಂದು ಪ್ರೊಫೈಲ್ಗೆ ಬಂದು ಆ್ಯಡ್ ಆಗುತ್ತೆ. ಹಾಗೆ ಈ ಒಂದು ರಿಪೋಸ್ಟ್ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸು ಕೂಡ ನೋಡ್ಬೋದು. ನಿಮಗೆ ಯಾರು ಫಾಲೋ ಮಾಡಿರ್ತಾರಲ್ಲ, ಹಾಗೆ ನೀವು ಯಾರಿಗೆ ಫಾಲೋ ಮಾಡ್ತಿರಲ್ಲ ಅವರೆಲ್ಲರೂ ಕೂಡ ನಿಮ್ಮೊಂದು ಈ ಒಂದು ರಿಪೋಸ್ಟನ್ನು ನೋಡ್ಕೋಬೋದು ಸ್ನೇಹಿತರೆ. ನೀವು ಇಲ್ಲಿ ನಿಮಗೆ ಬೇಕಾದ ವಿಡಿಯೋನ ರಿಪೋಸ್ಟ್ ಮಾಡ್ಕೋಬೋದು. ರಿಪೋಸ್ಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಬಂದು ನಿಮ್ಮ ಪ್ರೊಫೈಲ್ಗೆ ಆ್ಯಡ್ ಆಗುತ್ತೆ. ಆನಂತರ ನಿಮ್ಮ ಫ್ರೆಂಡ್ಸು ಆ ಒಂದು ರಿಪೋಸ್ಟನ್ನು ವ್ಯೂ ಮಾಡ್ಬೋದು, ಅಂದರೆ ನೋಡ್ಬೋದು. ಸ್ನೇಹಿತರೆ, ಈ ಒಂದು ರಿಪೋಸ್ಟನ್ನು ನೀವು ಡಿಲೀಟ್ ಆಗಿ ರಿಮೂವ್ ಕೂಡ ಮಾಡ್ಕೋಬೋದು. ಸಿಂಪ್ಲಿಯಾಗಿ ಈ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ಒಂದು ಪೋಸ್ಟನ್ನು ರಿಪೋಸ್ಟ್ ಮಾಡಿರ್ತೀರೋ ಆ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ಒಂದು ಪುನಃ ಈ ಒಂದು ರಿಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನೀವು ಕ್ರಿಯೇಟ್ ಮಾಡಿರೋಂಥ ರಿಪೋಸ್ಟು ಇಲ್ಲಿ ರಿಮೂವ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ರಿಪೋಸ್ಟ್ ಡಿಲೀಟ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ರಿಪೋಸ್ಟ್ ಆಪ್ಷನ್ ಕೂಡ ಇಲ್ಲಿಂದ ಡಿಲೀಟ್ ಆಗಿದೆ ನೋಡ್ತಾ ಇರ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ನಿಮಗೆ ಬೇಕಾದ ಪೋಸ್ಟನ್ನು ರಿಪೋಸ್ಟ್ ಮಾಡಿ ನಿಮ್ಮ ಒಂದು ಪ್ರೊಫೈಲಲ್ಲಿ ಆ್ಯಡನ್ನು ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ಹಾಗೆಯೇ ಹೊಸ ಅಪ್ಡೇಟ್ ವೀಡಿಯೋನ ನಾನು ನಿಮಗೆ ನೀಡ್ತಾ ಇರ್ತೇನೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡ್ತೀವಿ. ಎಲ್ಲರಿಗೂ ಧನ್ಯವಾದ, ಶುಭ ದಿನ.